ವೆಲ್ಕಮ್ ಬ್ಯಾಕ್. ಪ್ರಮುಖ ಸುದ್ದಿಗಳನ್ನು ನೋಡೋಣ. ಟಾಪ್ 24ನಲ್ಲಿ ಬಿಬಿಎಂಪಿ ಮುಖ್ಯ ಆಯುಕ್ತ ತುಷಾರ್ ಗಿರಿನಾಥ್ ನೈಟ್ ರೌಂಡ್ಸ್ ಹಾಕಿದ್ದಾರೆ. ಇನ್ನು ಈ ನೈಟ್ ರೌಂಡ್ ವೇಳೆ ಕಾಮಗಾರಿ ಹಂತದಲ್ಲಿರುವ ಫ್ಲೈಓವರ್ಗಳ ವೀಕ್ಷಣೆ ಮಾಡಿದ್ದಾರೆ. ಸಿಲ್ಕ್ ಬೋರ್ಡ್ ಜಂಕ್ಷನ್ನಿಂದ ಹೆಬ್ಬಾಳದವರೆಗೂ ಸೇರಿ ವಿವಿಧ ಕಡೆಗಳಲ್ಲಿ ರೌಂಡ್ಸ್ ಹಾಕಿದ್ದಾರೆ. ಟ್ರಾಫಿಕ್ ಜಾಮ್ ತಡೆಯುವ ನಿಟ್ಟಿನಲ್ಲಿ ಕೈಗೆತ್ತಿಕೊಂಡಿರುವ ಕಾಮಗಾರಿಯ ಪ್ರಗತಿ ವೀಕ್ಷಣೆಗಾಗಿ ಪ್ರತಿ ವಾರವೂ ರೌಂಡ್ಸ್ ಆಯೋಜಿಸಿದ್ದಾರೆ. ಇನ್ನು ಬಿಬಿಎಂಪಿ ಆಯುಕ್ತ ತುಷಾರ್ ಗಿರಿನಾಥ್ಗೆ ಬಿಬಿಎಂಪಿ ಇತರೆ ಅಧಿಕಾರಿಗಳು ಸಾಥ್ ಕೊಟ್ಟಿದ್ದಾರೆ. ಬೆಂಗಳೂರು ಮೂಲದ ಉದ್ಯಮಿಯೊಬ್ಬರು ಕೇವಲ 70 ಗಂಟೆಗಳಲ್ಲಿ ಅತಿ ಎತ್ತರದ 2 ಶಿಖರಗಳನ್ನು ಏರಿ ದಾಖಲೆ ಬರೆದಿದ್ದಾರೆ. ಲಡಾಖ್ನಲ್ಲಿರುವ 6250 ಮೀಟರ್ನ ಮೌಂಟ್ ಕಾಂಗ್ ಗ್ಯಾಟ್ಸೆ ಮತ್ತು 6240 ಮೀಟರ್ನ ಮೌಂಟ್ ಡಿಜು ಝೋಂಗೋ ಶಿಖರವನ್ನು ಏರಿ ಕನ್ನಡದ ಬಾವುಟವನ್ನು ಹಾರಿಸಿದ್ದಾರೆ. ಬೆಂಗಳೂರು ಮೂಲದ ಉದ್ಯಮಿ ನವೀನ್ ಮಲ್ಲೇಶ್ ಕನ್ನಡ ಬಾವುಟ ಹಾರಿಸಿದ್ದಾರೆ. ಈ ಹಿಂದೆ ನವೀನ್ ಮಲ್ಲೇಶ್ ದಕ್ಷಿಣ ಆಫ್ರಿಕಾದ ಕಿಲಿಮಂಜಾರೋ ಮತ್ತು ರಷ್ಯಾದ ಮೌಂಟ್ ಎಲ್ಬ್ರಸ್ ಸೇರಿದಂತೆ ವಿವಿಧ ಶಿಖರಗಳನ್ನು ಏರಿ ಕರ್ನಾಟಕದ ಕೀರ್ತಿ ಪತಾಕೆಯನ್ನ ವಿಶ್ವ ಮಟ್ಟದಲ್ಲಿ ಹಾರಿಸಿದ್ದಾರೆ. ಕೊಡಗು ಜಿಲ್ಲೆಯ ಮಡಿಕೇರಿಯ ಆರಂಗಿ ಜಲಾಶಯದಲ್ಲಿ ಮ್ಯೂಸಿಕಲ್ ಫೌಂಟೇನ್ ವೀಕ್ಷಣೆ ವೇಳೆ ಜಲಾಶಯಕ್ಕೆ ಕಾಡಾನೆಗಳು ಲಗ್ಗೆ ಇಟ್ಟಿವೆ. ಇನ್ನು ಈ ಕಾಡಾನೆಗಳ ದಿಢೀರ್ ಆಗಮನದಿಂದ ಜನರು ಭಯಭೀತರಾಗಿದ್ದು, ಹಾರಂಗಿ ಜಲಾಶಯದ ಅಣೆಕಟ್ಟು ಭದ್ರತೆಗೆ ನಿಯೋಜಿಸಿರುವ ಆಂತರಿಕ ಭದ್ರತಾ ವಿಭಾಗದ ಕರ್ನಾಟಕ ರಾಜ್ಯ ಕೈಗಾರಿಕಾ ಭದ್ರತಾ ಪಡೆ ಪೊಲೀಸರು ಹಾಗೂ ಸಬ್ ಇನ್ಸ್ಪೆಕ್ಟರ್ ಚಂದ್ರಶೇಖರ್ ಮತ್ತು ಸಿಬ್ಬಂದಿ ಕಾಡಾನೆಯನ್ನ ಕಾಡಿಗೆ ಇಟ್ಟಿದ್ದಾರೆ. ಗದಗ ಕೆಎಸ್ಆರ್ಟಿಸಿ ಡಿಪೋದಲ್ಲಿ ಸುಮಾರು 300ಕ್ಕೂ ಹೆಚ್ಚು ಡಕೋಟಾ ಬಸ್ಗಳದ್ದೇ ದರ್ಬಾರ್ ಆಗ್ಬಿಟ್ಟಿದೆ. ಯಾಕಂದ್ರೆ ಸಾರಿಗೆ ನಿಗಮ ನಿಯಮದ ಪ್ರಕಾರ ಬಸ್ಗಳು ಪ್ರಯಾಣ ಮಾಡದೆ ತಾವೇ ಮಾಡಿರೋ ರೂಲ್ಸ್ ಬ್ರೇಕ್ ಮಾಡಿ ಪ್ರಯಾಣಿಕರ ಜೀವದ ಜೊತೆ ಚೆಲ್ಲಾಟವಾಡುವಂತಹ ಪರಿಸ್ಥಿತಿ ಬಂದಿದೆ. ಸುಮಾರು 9 ಲಕ್ಷ ಕಿಲೋಮೀಟರ್ ಓಡಾಟ ಮಾಡಿರುವ ಬಸ್ಗಳ ಪ್ರಯಾಣ ಮಾಡುವಂತಿಲ್ಲ. ಆದರೆ ಇದೇ ರೂಲ್ಸ್ ಬ್ರೇಕ್ ಮಾಡಿ ಅದೇ ಹಳೆಯ ಬಸ್ಗಳನ್ನು ಓಡಿಸುತ್ತಿದ್ದಾರೆ ಅಂತ ಸಾರ್ವಜನಿಕರು ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಭಾರತ ಚೀನಾ ಗಡಿ ಸಮೀಪದ ಅರುಣಾಚಲ ಪ್ರದೇಶದ ಕುರುಂಗ್ ಕುಮೆ ಜಿಲ್ಲೆಯಲ್ಲಿ ನಾಪತ್ತೆಯಾಗಿದ್ದ 19 ಅಸ್ಸಾಂ ಕಟ್ಟಡ ಕಾರ್ಮಿಕರ ಪೈಕಿ 7 ಮಂದಿಯನ್ನ ಪತ್ತೆ ಹಚ್ಚಿ ರಕ್ಷಣೆ ಮಾಡಲಾಗಿದೆ. ಭಾರತೀಯ ವಾಯುಪಡೆಯ ಹೆಲಿಕಾಪ್ಟರ್ಗಳ ನಿರಂತರ ಕಾರ್ಯಾಚರಣೆ ಫಲ ನೀಡಿದೆ. ಇನ್ನು ಈ ಕಾರ್ಮಿಕರು ಅರುಣಾಚಲ ಪ್ರದೇಶದ ದೂರದ ಕುರುಂಗ್ ಕುಮೆ ಜಿಲ್ಲೆಯಲ್ಲಿ ಚೀನಾದ ನಿಯಂತ್ರಣ ರೇಖೆ ಬಳಿ ನಾಪತ್ತೆಯಾಗಿದ್ದರು. ವರದಿಗಳ ಪ್ರಕಾರ ದಮನ್ ವೃತ್ತದಲ್ಲಿರುವ ಬಾರ್ಡರ್ ರೋಡ್ಸ್ ಆರ್ಗನೈಸೇಷನ್ನ ರಸ್ತೆ ನಿರ್ಮಾಣ ಸ್ಥಳದಲ್ಲಿ ಕೆಲಸ ಮಾಡುತ್ತಿದ್ದ 7 ಕಾರ್ಮಿಕರನ್ನ ಹುರಿ ಬಳಿಯ ದಮನ್ನಲ್ಲಿ ರಕ್ಷಿಸಲಾಗಿದೆ. ಕೇಂದ್ರ ಸಚಿವೆ ಸ್ಮೃತಿ ಇರಾನಿ ಪುತ್ರಿ ಅಕ್ರಮ ಲೈಸೆನ್ಸ್ ಪಡೆದು ಬಾರ್ ನಡೆಸುತ್ತಿದ್ದಾರೆ ಎಂಬ ಕಾಂಗ್ರೆಸ್ ಆರೋಪಕ್ಕೆ ಸ್ಮೃತಿ ಇರಾನಿ ಶನಿವಾರ ತಿರುಗೇಟು ಕೊಟ್ಟಿದ್ದಾರೆ. ನನ್ನ ಮಗಳು ಕಾಲೇಜು ವಿದ್ಯಾರ್ಥಿನಿ, ಬಾರ್ ನಡೆಸೋರಲ್ಲ. ರಾಹುಲ್ ಗಾಂಧಿ ವಿರುದ್ಧ ಲೋಕಸಭೆಯಲ್ಲಿ ತಾಯಿ ಸ್ಪರ್ಧೆ ಮಾಡಿರುವುದು ಹಾಗೂ ಸೋನಿಯಾ ರಾಹುಲ್ ಲೂಟಿ ಮಾಡಿರುವ ಬಗ್ಗೆ ನಾನು ಮಾತನಾಡಿರುವುದೇ ನನ್ನ ಮಗಳು ಮಾಡಿರುವ ತಪ್ಪು ಎಂದು ಕೇಂದ್ರ ಸಚಿವೆ ವಾಗ್ದಾಳಿ ನಡೆಸಿದ್ದಾರೆ. ನ್ಯಾಷನಲ್ ಹೆರಾಲ್ಡ್ ಕೇಸ್ನಲ್ಲಿ ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿ 5,000 ಕೋಟಿ ಲೂಟಿ ಮಾಡಿರುವ ಬಗ್ಗೆ ನನ್ನ ನಿಲುವಿನ ಹಿನ್ನೆಲೆ ಕಾಲೇಜು ವಿದ್ಯಾರ್ಥಿನಿಯಾದ ನನ್ನ ಮಗಳ ವಿರುದ್ಧ ಆರೋಪ ಮಾಡಲಾಗ್ತಾ ಇದೆ ಅಂತ ಸುದ್ದಿಗೋಷ್ಠಿಯಲ್ಲಿ ತಿರುಗೇಟು ಕೊಟ್ಟಿದ್ದಾರೆ. ನನ್ನ ಮಗಳು ಯಾವುದೇ ತಪ್ಪು ಮಾಡಿದ್ರೂ ಅದರ ವಿರುದ್ಧ ಸಾಕ್ಷಿ ನೀಡುವಂತೆಯೂ ಸ್ಮೃತಿ ಇರಾನಿ ಸುದ್ದಿಗೋಷ್ಠಿ ನಡೆಸುವ ಮೂಲಕ ಕಾಂಗ್ರೆಸ್ಗೆ ಸವಾಲು ಹಾಕಿದ್ದಾರೆ. ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರ ನೇಮಕಾತಿ ಹಗರಣಕ್ಕೆ ಸಂಬಂಧಿಸಿದಂತೆ ಬಂಧನಕ್ಕೊಳಗಾಗಿರುವ ಪಶ್ಚಿಮ ಬಂಗಾಳ ಸಚಿವ ಪಾರ್ಥ ಚಟರ್ಜಿ ಅವರನ್ನ ಬ್ಯಾಂಕ್ ಶಾಲ್ ಕೋರ್ಟ್ 2 ದಿನ ಇಡಿ ವಶಕ್ಕೆ ನೀಡಿ ಆದೇಶಿಸಿದೆ. ಪಶ್ಚಿಮ ಬಂಗಾಳದ ಸಚಿವ ಮತ್ತು ತೃಣಮೂಲ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಪಾರ್ಥ ಚಟರ್ಜಿ ಅವರನ್ನ ಇಡಿ ಸುಮಾರು 26 ಗಂಟೆಗಳ ಕಾಲ ವಿಚಾರಣೆ ನಡೆಸಿ ಬಳಿಕ ಬಂಧಿಸಿದ್ದು, ಬ್ಯಾಂಕ್ ಶಾಲ್ ಕೋರ್ಟ್ ಮುಂದೆ ಹಾಜರುಪಡಿಸಿತ್ತು. ವಿಚಾರಣೆ ನಡೆಸಿದ ಕೋರ್ಟ್ ಆರೋಪಿ ಸಚಿವರನ್ನ 2 ದಿನ ಇಡಿ ವಶಕ್ಕೆ ನೀಡಿದೆ. ಪಶ್ಚಿಮ ಬಂಗಾಳದ ಶಿಕ್ಷಕರ ನೇಮಕಾತಿ ಹಗರಣದ ತನಿಖೆಗೆ ಸಂಬಂಧಿಸಿದಂತೆ ಆಡಳಿತಾರೂಢ ತೃಣಮೂಲ ಕಾಂಗ್ರೆಸ್ಗೆ ಸೇರಿದ 2 ಸಚಿವರು ಸೇರಿದಂತೆ ಸುಮಾರು 12 ಜನರ ಮನೆಗಳ ಮೇಲೆ ಇಡಿ ಏಕಕಾಲಕ್ಕೆ ದಾಳಿ ನಡೆಸಿತು. ಸಚಿವ ಪಾರ್ಥ ಚಟರ್ಜಿ ಅವರ ನಿಕಟವರ್ತಿ ಅರ್ಪಿತಾ ಮುಖರ್ಜಿ ಅವರ ಮನೆಯಲ್ಲಿ ಸಂಜೆ ದಾಳಿ ಜೈಲಿನಲ್ಲಿರುವ ಕಾಶ್ಮೀರಿ ಪ್ರತ್ಯೇಕತಾವಾದಿ ನಾಯಕ ಯಾಸಿನ್ ಮಲಿಕ್ ತನ್ನ ಪ್ರಕರಣದಲ್ಲಿ ನ್ಯಾಯಯುತ ವಿಚಾರಣೆಯನ್ನ ಕೋರಿ ದೆಹಲಿ ಜೈಲಿನಲ್ಲಿ ಅಮರಣಾಂತ ಉಪವಾಸ ಸತ್ಯಾಗ್ರಹ ಆರಂಭಿಸಿದ್ದಾರೆ ಅಂತ ಜೈಲು ಅಧಿಕಾರಿಗಳು ತಿಳಿಸಿದ್ದಾರೆ. ನಿಷೇಧಿತ ಜಮ್ಮು ಮತ್ತು ಕಾಶ್ಮೀರ ಲಿಬರೇಷನ್ ಫ್ರಂಟ್ ಮುಖ್ಯಸ್ಥ ಭಯೋತ್ಪಾದನೆ ಧನ ಸಹಾಯ ಪ್ರಕರಣದಲ್ಲಿ ಜೀವಾವಧಿ ಶಿಕ್ಷೆಗೆ ಒಳಗಾಗಿದ್ದು, 2 ಪ್ರಕರಣಗಳಲ್ಲಿ ಖುದ್ದು ಹಾಜರಾಗುವಂತೆ ಕೋರಿ ಕೇಂದ್ರ ಸರ್ಕಾರಕ್ಕೆ ಅರ್ಜಿ ಸಲ್ಲಿಸಿದ್ರು. 1989ರಲ್ಲಿ ಆಗಿನ ಕೇಂದ್ರ ಗೃಹ ಸಚಿವ ಮುಫ್ತಿ ಮೊಹಮ್ಮದ್ ಸಯೀದ್ ಅವರ ಪುತ್ರಿ ರುಬಯ್ಯಾ ಸಯೀದ್ ಅವರ ಅಪಹರಣ ಮತ್ತು 1990ರಲ್ಲಿ 4 ಭಾರತೀಯ ವಾಯುಪಡೆ ಅಧಿಕಾರಿಗಳನ್ನು ಕೊಂದ ಪ್ರಕರಣಗಳಲ್ಲಿ ಪ್ರತ್ಯೇಕತಾವಾದಿ ನಾಯಕ ವಿಚಾರಣೆ ಎದುರಿಸುತ್ತಿದ್ದಾರೆ.
ಮೇಘಾಲಯ ಬಿಜೆಪಿ ನಾಯಕ ಬರ್ನಾರ್ಡ್ ಎನ್ ಮರಕ್ ಅಲಿಯಾಸ್ ರಿಂಪು ರೆಸಾರ್ಟ್ ಮೇಲೆ ಪೊಲೀಸರು ದಿಢೀರ್ ದಾಳಿ ನಡೆಸಿದ್ದು, ಈ ವೇಳೆ ರೆಸಾರ್ಟ್ನಲ್ಲಿ ವೇಶ್ಯಾಗೃಹ ನಡೆಸುತ್ತಿದ್ದ ಆಘಾತಕಾರಿ ವಿಚಾರ ಬೆಳಕಿಗೆ ಬಂದಿದೆ. ಮೇಘಾಲಯದ ಪಶ್ಚಿಮ ಗರೋ ಹಿಲ್ ಜಿಲ್ಲೆಯ ತುರಾದಲ್ಲಿ ಬರ್ನಾರ್ಡ್ ಎನ್ ಮರಾಕ್ ಒಡೆತನದ ರೆಸಾರ್ಟ್ನಲ್ಲಿ ಈ ದಾಳಿ ನಡೆಸಲಾಗಿದೆ. ಈ ದಾಳಿ ವೇಳೆ ಅಕ್ರಮ ವೇಶ್ಯಾವಾಟಿಕೆ ಪತ್ತೆಯಾಗಿದೆ. ಅಲ್ಲದೆ ಘಟನಾ ಸ್ಥಳದಿಂದ ವೇಶ್ಯಾವಾಟಿಕೆಗೆ ಬಳಸಲಾಗುತ್ತಿದ್ದ 6 ಮಂದಿ ಅಪ್ರಾಪ್ತ ಯುವತಿಯರನ್ನ ರಕ್ಷಣೆ ಮಾಡಲಾಗಿದೆ. ಈ ರೆಸಾರ್ಟ್ನಲ್ಲಿ ವೇಶ್ಯಾವಾಟಿಕೆ ನಡೆಸ್ತಾ ಇದ್ದು ಬಿಜೆಪಿ ನಾಯಕ ಬಂಧನದಿಂದ ತಪ್ಪಿಸಿಕೊಳ್ತಿದ್ದಾರೆ. ಪ್ರಕರಣದಲ್ಲಿ ಇದುವರೆಗೂ 73 ಮಂದಿಯನ್ನ ಬಂಧಿಸಲಾಗಿದ್ದು ಎಲ್ಲರನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದೆ ಅಂತ ಮೇಘಾಲಯ ಪೊಲೀಸರು ತಿಳಿಸಿದ್ದಾರೆ. ರಕ್ಷಣಾ ಇಲಾಖೆಯು ಅಗ್ನಿಪಥ್ ಯೋಜನೆಯಡಿ 46,000 ಅಗ್ನಿವೀರರ ನೇಮಕಾತಿ ಮಾಡಿಕೊಳ್ತೇನೆ ಅಂತ ರಕ್ಷಣಾ ಇಲಾಖೆ ತಿಳಿಸಿತ್ತು. ಈ ಹಿನ್ನೆಲೆ ಮೊದಲ ಹಂತದಲ್ಲಿ ಭಾರತೀಯ ನೌಕಾಪಡೆ ಅಗ್ನಿಪಥ್ ಸೇನಾ ನೇಮಕಾತಿ ಯೋಜನೆಯಡಿ ಶುಕ್ರವಾರದವರೆಗೆ ಬರೋಬ್ಬರಿ 3.03 ಲಕ್ಷ ಅರ್ಜಿಗಳನ್ನು ಸ್ವೀಕರಿಸಿದೆ ಅಂತ ರಕ್ಷಣಾ ಸಚಿವಾಲಯ ತಿಳಿಸಿದೆ. ಭಾರತೀಯ ನೌಕಾಪಡೆಯು ಜುಲೈ 2ರಂದು ಈ ಯೋಜನೆಯಡಿ ನೇಮಕಾತಿ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿತ್ತು. ಭಾರತೀಯ ನೌಕಾಪಡೆಯಲ್ಲಿ ಅಗ್ನಿವೀರರಿಗಾಗಿ ಇದುವರೆಗೆ ಒಟ್ಟು 3,03,328 ಅರ್ಜಿಗಳು ಬಂದಿವೆ ಅಂತ ರಕ್ಷಣಾ ಸಚಿವಾಲಯದ ವಕ್ತಾರರು ಟ್ವೀಟ್ ಮಾಡಿದ್ದಾರೆ. ಅಗ್ನಿಪಥ್ ಯೋಜನೆ ಅಡಿಯಲ್ಲಿ 17 ಮತ್ತು 1.5 ಮತ್ತು 23 ವರ್ಷ ವಯಸ್ಸಿನ ಯುವಕರು 4 ವರ್ಷಗಳ ಅವಧಿಗೆ ಸೇರ್ಪಡೆಯಾಗ್ತಾರೆ ಮತ್ತು ಅವರಲ್ಲಿ 25% ನಂತರ ನಿಯಮಿತ ಸೇವೆಗೆ ಸೇರ್ಪಡೆಗೊಳ್ಳಲಿದ್ದಾರೆ. ದೆಹಲಿ ಹೈದರಾಬಾದ್ ವಿಮಾನ ವಿಶೇಷ ಘಟನೆಗೆ ಸಾಕ್ಷಿಯಾಯಿತು. ತೀವ್ರ ಆರೋಗ್ಯ ಸಮಸ್ಯೆಯಿಂದ ಬಳಲಿದ್ದ ಸಹ ಪ್ರಯಾಣಿಕನಿಗೆ ತಕ್ಷಣವೇ ತುರ್ತು ಚಿಕಿತ್ಸೆ ಹಾಗೂ ಔಷಧಿ ನೀಡಿದ ತೆಲಂಗಾಣ ರಾಜ್ಯಪಾಲೆ ತಮಿಳಿಸೈ ಸೌಂದರರಾಜನ್ ಪ್ರಯಾಣಿಕನ ಪ್ರಾಣ ಉಳಿಸಿದ್ದಾರೆ. ಸೌಂದರರಾಜನ್ ವಾರಣಾಸಿಯಿಂದ ದೆಹಲಿ ಮಾರ್ಗವಾಗಿ ಹೈದರಾಬಾದ್ಗೆ ಆಗಮಿಸುತ್ತಿದ್ದ ವೇಳೆ ಈ ಪ್ರಸಂಗ ನಡೆದಿದೆ. ವಿಮಾನ ಪ್ರಯಾಣದಲ್ಲಿ ಸಹ ಪ್ರಯಾಣಿಕನ ಆರೋಗ್ಯ ಏರುಪೇರಾಯಿತು. ತಕ್ಷಣವೇ ಗಗನ ಸಖಿಯರು ಪೈಲಟ್ಗೆ ಮಾಹಿತಿ ನೀಡಿದ್ದಾರೆ. ಪೈಲಟ್ ವಿಮಾನದಲ್ಲಿ ಪ್ರಯಾಣಿಕನ ಆರೋಗ್ಯದಲ್ಲಿ ತೀವ್ರ ಸಮಸ್ಯೆಯಾಗಿದೆ ಅಂತ ಘೋಷಣೆ ಮಾಡಿದ್ದಾರೆ. ಈ ವೇಳೆ ತಕ್ಷಣ ಕಾರ್ಯಪ್ರವೃತ್ತರಾದ ರಾಜ್ಯಪಾಲೆ ಸೌಂದರರಾಜನ್ ತುರ್ತು ಚಿಕಿತ್ಸೆಯನ್ನ ನೀಡಿದ್ದಾರೆ. ವಿಮಾನದಲ್ಲಿದ್ದ ಔಷಧಿಗಳ ಪೈಕಿ ಸೂಕ್ತ ಔಷಧಿಯನ್ನ ನೀಡಿ ಪ್ರಯಾಣಿಕನ ಪ್ರಾಣ ಉಳಿಸಿದ್ದಾರೆ. ತಮಿಳುನಾಡು ಸರ್ಕಾರ ಶನಿವಾರ ಆರ್ಥಿಕ ಬಿಕ್ಕಟ್ಟಿನಿಂದ ಎದುರಿಸ್ತಾ ಇದ್ದ ಶ್ರೀಲಂಕಾಗೆ ಮತ್ತೊಂದು ಸುತ್ತಿನ ಅಗತ್ಯ ವಸ್ತುಗಳನ್ನು ರವಾನೆ ಮಾಡಿದ್ದು, ಮೇ ತಿಂಗಳಿನಿಂದ 40,000 ಟನ್ಗಳಿಗೂ ಹೆಚ್ಚು ಪರಿಹಾರ ಸಾಮಗ್ರಿಗಳನ್ನು ಕಳುಹಿಸಿದೆ. ಈ ಹಿಂದೆ ಮುಖ್ಯಮಂತ್ರಿ ಎಂಕೆ ಸ್ಟಾಲಿನ್ ಅವರು ದ್ವೀಪ ಗಣರಾಜ್ಯಕ್ಕೆ ಮಾನವೀಯ ನೆರವು ಕಳುಹಿಸೋಕೆ ರಾಜ್ಯ ವಿಧಾನಸಭೆಯಲ್ಲಿ ನಿರ್ಣಯವನ್ನ ಮಂಡಿಸಿದ್ರು. ಈ ಹಿನ್ನೆಲೆ ಶನಿವಾರ ರಾಜ್ಯ ಸಚಿವರ ಸಮ್ಮುಖದಲ್ಲಿ ಡಿಎಂಕೆ ಸಂಸದೆ ಕನಿಮೋಳಿ ಅವರು 16,595 ಟನ್ಗಳ ಮೂರನೇ ರವಾನೆಗೆ ಟುಟಿಕೋರಿನ್ನ ವಿಒಸಿ ಬಂದರಿನಿಂದ ಸಮುದ್ರ ಮಾರ್ಗದ ಮೂಲಕ ಚಾಲನೆ ಕೊಟ್ಟರು. ಶ್ರೀಲಂಕಾಗೆ 40,000 ಟನ್ ಅಕ್ಕಿ, 500 ಟನ್ ಹಾಲಿನ ಪುಡಿ ಮತ್ತು 102 ಟನ್ ಜೀವರಕ್ಷಕ ಔಷಧಗಳನ್ನು ನೀಡಿರುವುದು ಸ್ಟಾಲಿನ್ ತಿಳಿಸಿದ್ದಾರೆ. ಶ್ರೀಲಂಕಾ ತನ್ನ 70 ವರ್ಷಗಳ ಇತಿಹಾಸದಲ್ಲಿ ಅತ್ಯಂತ ಕೆಟ್ಟ ಆರ್ಥಿಕ ಬಿಕ್ಕಟ್ಟನ್ನು ಎದುರಿಸ್ತಾ ಇದೆ. ಗಗನಕ್ಕೇರುತ್ತಿರುವ ಹಣದುಬ್ಬರದಿಂದಾಗಿ ಲಕ್ಷಾಂತರ ಶ್ರೀಲಂಕಾದವರು ಆಹಾರ, ಔಷಧ, ಪೆಟ್ರೋಲ್ ಮತ್ತು ಡೀಸೆಲ್ ಮುಂತಾದ ಮೂಲ ಅಗತ್ಯಗಳಿಗಾಗಿ ಹೆಣಗಾಡುತ್ತಿದ್ದಾರೆ. ದೇಶದಲ್ಲಿ ತುರ್ತು ಪರಿಸ್ಥಿತಿ ಘೋಷಿಸಲಾಗಿದೆ. ಎಲ್ಲೆಡೆ ಪ್ರತಿಭಟನೆಗಳು ಮತ್ತು ಹಿಂಸಾಚಾರ ನಡೀತಾ ಇದೆ. ಇದೆಲ್ಲದರ ಮಧ್ಯೆ ಯುವತಿಯೊಬ್ಬಳ ಫೋಟೋಗಳು ಕೂಡ ಸಖತ್ ವೈರಲ್ ಆಗ್ತಿದ್ದು, ಪ್ರತಿಭಟನೆಯ ನಡುವೆಯೇ ಫೋಟೋ ಶೂಟ್ ಮಾಡುತ್ತಿರುವುದು ಕಂಡುಬಂದಿದೆ. ಯುವತಿಯ ಫೋಟೋ ಶೂಟ್ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. ಬಾಲಕಿಯೇ ತನ್ನ ಫೇಸ್ಬುಕ್ ಖಾತೆಯಿಂದ ಚಿತ್ರಗಳನ್ನು ಹಂಚಿಕೊಂಡಿದ್ದಾರೆ. ಚಿತ್ರಗಳಲ್ಲಿ ಅವರು ಕೊಲಂಬೋದ ರಾಷ್ಟ್ರಪತಿ ಭವನದಲ್ಲಿ ವಿಭಿನ್ನ ರೀತಿಯಲ್ಲಿ ಪೋಸ್ ನೀಡಿದ್ದಾರೆ. ವೈರಸ್ ರೋಗ ಮಂಕಿಪಾಕ್ಸ್ ಇದೀಗ ಮಕ್ಕಳಿಗೂ ಒಕ್ಕರಿಸಲು ಪ್ರಾರಂಭಿಸಿದ್ದು, ಯುನೈಟೆಡ್ ಸ್ಟೇಟ್ಸ್ನಲ್ಲಿ ಮೊದಲ ಪ್ರಕರಣವನ್ನು ಪತ್ತೆ ಹಚ್ಚಲಾಗಿದೆ. ಕ್ಯಾಲಿಫೋರ್ನಿಯಾದಲ್ಲಿ ಅಂಬೆಗಾಲಿಡುವ ಮಗುವಿನಲ್ಲಿ ಮಂಕಿಪಾಕ್ಸ್ ಕಾಣಿಸಿಕೊಂಡಿದೆ ಅಂತ ಅಲ್ಲಿನ ಆರೋಗ್ಯ ಅಧಿಕಾರಿಗಳು ಬಹಿರಂಗಪಡಿಸಿದ್ದಾರೆ. ಸೋಂಕು ತಗುಲಿದ ಶಿಶು ಯುಎಸ್ ನಿವಾಸಿಯಲ್ಲ ಅಂತ ತಿಳಿಸಿದ್ದಾರೆ. ಸದ್ಯ ಸೋಂಕಿಗೆ ಒಳಗಾದ ಮಗುವಿಗೆ ಚಿಕಿತ್ಸೆ ನೀಡಲಾಗ್ತಾ ಇದ್ದು, ಮಗು ಆರೋಗ್ಯವಾಗಿದೆ, ಚಿಕಿತ್ಸೆ ಮುಂದುವರೆದಿದೆ ಅಂತ ರೋಗ ನಿಯಂತ್ರಣ ಮತ್ತು ತಡೆಗಟ್ಟುವಿಕೆ ಕೇಂದ್ರ ಹೇಳಿಕೆ ನೀಡಿದೆ. ವಿಶ್ವದ ಹಲವು ರಾಷ್ಟ್ರಗಳಲ್ಲಿ ಮಂಕಿಪಾಕ್ಸ್ ಪ್ರಕರಣ ಏರಿಕೆಯಾಗ್ತಾ ಇದೆ. ಈ ಕುರಿತು ಈಗಾಗಲೇ ಹಲವು ಸಭೆ ನಡೆಸಿದ್ದ ವಿಶ್ವ ಆರೋಗ್ಯ ಸಂಸ್ಥೆ ಇಂದು ತಜ್ಞ ವೈದ್ಯರ ಜೊತೆ ಸಭೆ ನಡೆಸಿ ಮಹತ್ವದ ಘೋಷಣೆ ಮಾಡಿದೆ. ಮಂಕಿಪಾಕ್ಸ್ ಪ್ರಕರಣ ಏರಿಕೆಯಿಂದ ವಿಶ್ವ ಆರೋಗ್ಯ ಸಂಸ್ಥೆ ಜಾಗತಿಕ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಿದೆ. ಮಂಕಿಪಾಕ್ಸ್ ಪ್ರಕರಣ ಗಣನೀಯವಾಗಿ ಏರಿಕೆಯಾಗ್ತಾ ಇದೆ. ಹಲವು ರಾಷ್ಟ್ರಗಳಲ್ಲಿ ಪ್ರಕರಣಗಳು ಹೊಸದಾಗಿ ಕಾಣಿಸಿಕೊಂಡಿದೆ. ಇದು ಮಾರಕವಾಗಬಲ್ಲ ಸಾಧ್ಯತೆ ದಟ್ಟವಾಗುತ್ತಿರುವ ಕಾರಣ ವಿಶ್ವ ಆರೋಗ್ಯ ಸಂಸ್ಥೆ ತುರ್ತು ಆರೋಗ್ಯ ಪರಿಸ್ಥಿತಿ ಘೋಷಿಸಲಾಗ್ತಾ ಇದೆ ಅಂತ WHO ಡೈರೆಕ್ಟರ್ ಜನರಲ್ ಟೆಡ್ರೋಸ್ ಅಧನೋಮ್ ಗೆಬ್ರಿಯಸಿಸ್ ಮಾಹಿತಿ ನೀಡಿದ್ದಾರೆ. ಸದಾ ಮಳೆ ಮತ್ತು ಚಳಿಯ ವಾತಾವರಣ ಹೊಂದಿರುವ ಬ್ರಿಟನ್ನಲ್ಲಿ ದಾಖಲೆಯ 40.3 ಡಿಗ್ರಿ
ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿದೆ. ಇತಿಹಾಸದಲ್ಲೇ ಕಂಡು ಕೇಳೆರಿಯದ ಈ ಉಷ್ಣಾಂಶದ ಪರಿಣಾಮ ಬ್ರಿಟನ್ ಅಕ್ಷರಶಃ ತತ್ತರಿಸಿ ಹೋಗಿದೆ. ಇಂಗ್ಲೆಂಡ್ 40 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶವನ್ನು ತಡೆಯುವ ಸಾಮರ್ಥ್ಯ ಹೊಂದಿಲ್ಲದ ಕಾರಣ ಬಿಸಿಲಿನ ತಾಪಕ್ಕೆ ರೈಲ್ವೆ ಸಿಗ್ನಲ್, ವಿದ್ಯುತ್ ವಾಹಕ ವೈರ್, ನೀರು ಸಾಗಿಸುವ ಪೈಪ್, ರೈಲ್ವೆ ಹಳಿಗಳು ಕರಗಿ ಹಾನಿಗೆ ಒಳಗಾಗಿದ್ದು ಸಾಮಾನ್ಯ ಜನಜೀವನದ ಮೇಲೆ ಭಾರಿ ವ್ಯತ್ಯಯ ಬೀರ್ತಾ ಇದೆ. ಪತ್ನಿಗಾಗಿ ಶಹಜಹಾನ್ ತಾಜ್ ಮಹಲ್ ಕಟ್ಟಿದ್ದು ಕೇಳಿದ್ದೀವಿ. ಆದರೆ ಇಲ್ಲೊಬ್ಬ ಮಹಾನುಭಾವ ತನ್ನ ಪತ್ನಿಯ ಮೇಲಿನ ಪ್ರೀತಿಯನ್ನ ವಿಭಿನ್ನ ರೀತಿಯಲ್ಲಿ ತೋರಿಸಿದ್ದಾನೆ. ಇಲ್ಲೊಂದು ದಂಪತಿ ಪ್ರವಾಸಕ್ಕೆ ಹೊರಡೋಕೆ ಸಿದ್ಧರಾಗಿದ್ರು. ಆದರೆ ಅಕಸ್ಮಾತ್ ಆಗಿ ಪತ್ನಿ ಪ್ರವಾಸಕ್ಕೆ ಹೋಗೋ ಪ್ಲಾನ್ ಕ್ಯಾನ್ಸಲ್ ಆಗುತ್ತೆ. ಆದರೆ ಪ್ರೀತಿಯ ಪತ್ನಿಯನ್ನ ಬಿಟ್ಟು ಪ್ರವಾಸಕ್ಕೆ ತೆರಳಲಾಗದ ಪತಿ ತನ್ನ ಪತ್ನಿಯ ಫೋಟೋವನ್ನ ತನ್ನ ದಿಂಬಿನಲ್ಲಿ ಪ್ರಿಂಟ್ ಮಾಡಿಸಿ ಅದನ್ನ ಜೊತೆಗೆ ತೆಗೆದುಕೊಂಡು ಹೋಗಿದ್ದಾನೆ. ಅಲ್ಲದೆ ತಾನು ತೆರಳಿದ ಸ್ಥಳಗಳಲ್ಲಿ ಆ ದಿಂಬಿನ ಜೊತೆ ಫೋಟೋ ಕ್ಲಿಕ್ಕಿಸಿಕೊಂಡಿದ್ದು ಕಯಾಕಿಂಗ್ ಮಾಡುವಾಗ, ಡ್ರೈವಿಂಗ್ ಮಾಡುವಾಗ, ಶಾಪಿಂಗ್ ಮಾಡುವಾಗ ಮತ್ತು ಹೋಟೆಲ್ನಲ್ಲಿ ಉಪಹಾರ ಮಾಡುವಾಗಲೂ ಅವನು ಅದರೊಂದಿಗೆ ಚಿತ್ರಗಳನ್ನು ಕ್ಲಿಕ್ ಮಾಡಿದ್ದಾನೆ. ಈ ಫೋಟೋಗಳನ್ನು ತನ್ನ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿದ್ದು ಈತನ ಪೋಸ್ಟ್ ಈಗ ಭಾರಿ ಸುದ್ದಿ ಮಾಡ್ತಾ ಇದೆ. ಭಾರತ ಕ್ರಿಕೆಟ್ ದಂತಕಥೆ ಸುನಿಲ್ ಗವಾಸ್ಕರ್ ಅವರ ಸಾಧನೆಯ ಕಿರೀಟಕ್ಕೆ ಇದೀಗ ಮತ್ತೊಂದು ಗರಿ ಸೇರ್ಪಡೆಯಾಗಿದೆ. ಇತ್ತೀಚೆಗಷ್ಟೇ 73ನೇ ವಸಂತಕ್ಕೆ ಕಾಲಿರಿಸಿದ ಲಿಟಲ್ ಮಾಸ್ಟರ್ ಖ್ಯಾತಿಯ ಸುನಿಲ್ ಗವಾಸ್ಕರ್ ಹಲವಾರು ದಾಖಲೆಯ ಒಡೆಯ ಅನ್ನೋದು ಎಲ್ರಿಗೂ ಗೊತ್ತಿದೆ. ಇದೀಗ ಇಂಗ್ಲೆಂಡ್ನ ಲಿಸೆಸ್ಟರ್ ಸ್ಟೇಡಿಯಂಗೆ ಕ್ರಿಕೆಟ್ ದಿಗ್ಗಜ ಸುನಿಲ್ ಗವಾಸ್ಕರ್ ಹೆಸರಿಡೋಕೆ ಮುಂದಾಗಿದೆ. 5 ಎಕರೆ ವಿಸ್ತೀರ್ಣವನ್ನು ಹೊಂದಿರುವ ಕ್ರಿಕೆಟ್ ಸ್ಟೇಡಿಯಂಗೆ ಸುನಿಲ್ ಗವಾಸ್ಕರ್ ಅವರ ಹೆಸರು ಇಡಲಾಗಿದೆ. ಈ ಮೂಲಕ ಇಂಗ್ಲೆಂಡ್ ಸೇರಿದಂತೆ ಯುರೋಪ್ ಖಂಡದಲ್ಲಿ ಸ್ಟೇಡಿಯಂ ಹೆಸರು ಹೊಂದಿದ ಮೊದಲ ಭಾರತೀಯ ಕ್ರೀಡಾಪಟು ಎನ್ನುವ ಹಿರಿಮೆಗೆ ಸುನಿಲ್ ಗವಾಸ್ಕರ್ ಪಾತ್ರರಾಗಿದ್ದಾರೆ. ವಯೋಮಾನದ ವಂಚನೆ ಪತ್ತೆ ಹಚ್ಚಲು ಬಿಸಿಸಿಐ ಹೊಸ ಸಾಫ್ಟ್ವೇರ್ ಅನ್ನು ಪ್ರಾಯೋಗಿಕವಾಗಿ ಬಳಸೋಕೆ ಮುಂದಾಗಿದೆ. ಬಿಸಿಸಿಐ ಪ್ರಸ್ತುತ TW3 ವಿಧಾನವನ್ನು ಬಳಸ್ತಾ ಇದ್ದು ಇದೀಗ ಅಸ್ತಿತ್ವದಲ್ಲಿರುವ TW3 ವಿಧಾನಕ್ಕೆ ಖರ್ಚಾಗುವ 80% ವೆಚ್ಚವನ್ನು ಉಳಿಸುವ ಸಲುವಾಗಿ ಈ ಸಾಫ್ಟ್ವೇರ್ ಬಳಸೋಕೆ ಮುಂದಾಗಿದೆ. ಅದರಲ್ಲಿ ಎಡಗೈ ಮತ್ತು ಮಣಿಕಟ್ಟಿನ ಎಕ್ಸ್ರೇ ಅನ್ನು ಆಧರಿಸಿ ವಯೋಮಾನ ಪತ್ತೆ ಹಚ್ಚಲಾಗ್ತಾ ಇತ್ತು. ಈ ಮೂಳೆ ಪರೀಕ್ಷೆಗೆ 2400 ರೂಪಾಯಿ ವೆಚ್ಚವಾಗುತ್ತೆ. ಜೊತೆಗೆ ಈ ಪರೀಕ್ಷೆಯ ಫಲಿತಾಂಶಗಳನ್ನು ನೀಡೋಕೆ ಸುಮಾರು 3 ರಿಂದ 4 ದಿನಗಳನ್ನು ತೆಗೆದುಕೊಳ್ಳುತ್ತೆ. ಹೀಗಾಗಿ ಈ ತಗುಲುವ ವೆಚ್ಚ ಮತ್ತು ಕಾಲಾವಕಾಶವನ್ನು ಕಡಿಮೆಗೊಳಿಸುವ ಸಲುವಾಗಿ ಬಿಸಿಸಿಐ ಈ ತಂತ್ರವನ್ನು ಬಳಸ್ತಾ ಇದೆ. ಈ ಬೋನ್ ಎಕ್ಸ್ಪರ್ಟ್ ಸಾಫ್ಟ್ವೇರ್ನಲ್ಲಿ ತ್ವರಿತ ಫಲಿತಾಂಶ ಸಿಗೋದಲ್ಲದೆ ಇದಕ್ಕೆ ತಗುಲುವ ವೆಚ್ಚ ಕೇವಲ 288 ರೂಪಾಯಿ ಆಗಿದೆ. ಈ ಬಾರಿಯ ಏಷ್ಯಾ ಕಪ್ ಆಗಸ್ಟ್ ಸೆಪ್ಟೆಂಬರ್ನಲ್ಲಿ UAEನಲ್ಲಿ ನಡೆಯಲಿದೆ. ಮೊದಲು ಈ ಟೂರ್ನಿ ಶ್ರೀಲಂಕಾದಲ್ಲಿ ನಡೆಯಬೇಕಾಗಿತ್ತು. ಆದರೆ ಆರ್ಥಿಕ ಬಿಕ್ಕಟ್ಟಿನಿಂದ ಏಷ್ಯಾ ಕಪ್ ಅನ್ನು UAEಗೆ ಸ್ಥಳಾಂತರ ಮಾಡಲಾಗಿದೆ. ಟೂರ್ನಿಯ ಅಧಿಕೃತ ಪ್ರಸಾರಕ ಸ್ಟಾರ್ ಸ್ಪೋರ್ಟ್ಸ್ ಇದೀಗ ಏಷ್ಯಾ ಕಪ್ 2022ರ ಪ್ರೋಮೋ ಬಿಡುಗಡೆ ಮಾಡಿದೆ. ನಂಬರ್ 1 ಮೈ ಇಂಡಿಯಾ ನೌ ಟು ಕಾಂಕರ್ ಏಷ್ಯಾ ಎಂಬ ಶೀರ್ಷಿಕೆಯ ಪ್ರೋಮೋ ಇದಾಗಿದೆ. ಪ್ರೋಮೋದಲ್ಲಿ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಮತ್ತು ರವೀಂದ್ರ ಜಡೇಜಾ ಅವರ ಸ್ಟ್ರಾಂಗ್ ಸ್ಟೈಲ್ ಅಭಿಮಾನಿಗಳ ಹೃದಯವನ್ನ ಮುಟ್ಟುತ್ತೆ. ಆಗಸ್ಟ್ 27ರಿಂದ ಸೆಪ್ಟೆಂಬರ್ 11ರವರೆಗೆ ನಡೆಯಲಿರುವ ಏಷ್ಯಾ ಕಪ್ 2022ರಲ್ಲಿ 6 ತಂಡಗಳು ಭಾಗಿಯಾಗಲಿವೆ. ಇಂಗ್ಲೆಂಡ್ನ ಕೌಂಟಿ ಚಾಂಪಿಯನ್ಶಿಪ್ನಲ್ಲಿ ಇತಿಹಾಸವೊಂದು ದಾಖಲಾಗಿದೆ. ಗ್ಲಾಮೋರ್ಗಾನ್ ಕೌಂಟಿ ತಂಡದ ಬ್ಯಾಟ್ಸ್ಮನ್ ಸ್ಯಾಮ್ ನಾರ್ತ್ ಈಸ್ಟ್ ಇಂಗ್ಲಿಷ್ ಕೌಂಟಿ ಚಾಂಪಿಯನ್ಶಿಪ್ ಡಿವಿಷನ್ 2ರ ಪಂದ್ಯದಲ್ಲಿ 410 ರನ್ಗಳನ್ನು ಕಲೆ ಹಾಕುವ ಮೂಲಕ ದಂತಕಥೆಗಳ ಪಟ್ಟಿಯಲ್ಲಿ ತಮ್ಮ ಹೆಸರನ್ನು ದಾಖಲು ಮಾಡಿಕೊಂಡಿದ್ದಾರೆ. ನಾರ್ತ್ ಈಸ್ಟ್ ಕೇವಲ 450 ಎಸೆತಗಳಲ್ಲಿ 45 ಬೌಂಡರಿ ಮತ್ತು 3 ಸಿಕ್ಸರ್ಗಳನ್ನು ಒಳಗೊಂಡು ಒಟ್ಟು 410 ರನ್ಗಳನ್ನು ಗಳಿಸಿದ್ದಾರೆ. ಹೀಗಾಗಿ ಈ ಹಿಂದೆ ಬ್ರಿಯಾನ್ ಲಾರಾ ಅವರು ಸೃಷ್ಟಿಸಿದ 400 ರನ್ಗಳ ರೆಕಾರ್ಡ್ ಅನ್ನು ಬ್ರೇಕ್ ಮಾಡಿದ್ದಾರೆ. ಕಿಚ್ಚ ಸುದೀಪ್ ಅಭಿನಯದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಚಿತ್ರ ವಿಕ್ರಾಂತ್ ರೋಣ ಬಿಡುಗಡೆಗೆ ಸಿದ್ಧವಾಗಿದೆ. ಕರ್ನಾಟಕ ಮಾತ್ರವಲ್ಲ, ಇಡೀ ವಿಶ್ವಾದ್ಯಂತ ವಿಕ್ರಾಂತ್ ರೋಣನ ಹವಾ ಜೋರಾಗಿದೆ. ಅದರಲ್ಲೂ ಚಿತ್ರದ ರಾರ ರಕಮ್ಮ ಸಾಂಗ್ಗೆ ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೂ ಫಿದಾ ಆಗಿದ್ದಾರೆ. ರಗಡ್ ಲಿರಿಕ್ಸ್ ಮತ್ತು ಜಬರ್ದಸ್ತ್ ಆಗಿರುವ ಮ್ಯೂಸಿಕ್ಗೆ ಎಂಥವರು ಹೆಜ್ಜೆ ಹಾಕ್ತೇ ಇರೋದೇ ಇಲ್ಲ. ಅದೇ ರೀತಿ ಇಲ್ಲೊಂದು ಪುಟ್ಟ ಮಗು ಕಿಚ್ಚ ಮತ್ತು ಜಾಕ್ಲಿನ್ ಹಾಕಿರುವ ಹುಕ್ ಸ್ಟೆಪ್ಗೆ ತನ್ನದೇ ಮುದ್ದಾದ ಶೈಲಿಯಲ್ಲಿ ಸ್ಟೆಪ್ ಹಾಕಿದೆ. ಈ ಮಗುವಿಗೆ ವಿಕ್ರಾಂತ್ ರೋಣ ಚಿತ್ರದ ರಾರ ರಕಮ್ಮ ಸಾಂಗ್ನ ಮ್ಯೂಸಿಕ್ ಕೇಳಿದ್ರೆ ಸಾಕು, ಟಿವಿ ಮುಂದೆ ಅಂಬೆಗಾಲು ಇಟ್ಕೊಂಡು ಬಂದು ಕುಳಿತುಕೊಳ್ತಾಳೆ. ಹುಕ್ ಸ್ಟೆಪ್ ಮ್ಯೂಸಿಕ್ ಬಂದಾಗಂತೂ ಖುಷಿಯಾಗಿ ತನ್ನ ಕೈಗಳನ್ನ ಮೇಲೆತ್ತಿ ಕುಣಿತಾಳೆ. ಬಾಲಿವುಡ್ನ ಖ್ಯಾತ ನಟ ರಣವೀರ್ ಸಿಂಗ್ ನಟಿ ಮಣಿಯರಿಗಿಂತ ತಾನೇನೂ ಕಮ್ಮಿ ಇಲ್ಲ ಅಂತ ಇದೇ ಮೊದಲ ಬಾರಿಗೆ ಬೆತ್ತಲಾಗಿ ಫೋಟೋ ಶೂಟ್ ಮಾಡಿಸಿದ್ದು ನೆಟ್ಟಿಗರ ಕಣ್ಣು ಕೆಂಪಾಗುವಂತೆ ಮಾಡಿತ್ತು. ಭಾರೀ ಟೀಕೆಗೆ ಗುರಿಯಾಗಿದ್ದ ನಟ ಬಳಿಕ ನೆಟ್ಟಿಗರಿಗೆ ಕ್ಲಾಸ್ ತೆಗೆದುಕೊಂಡಿದ್ರು. ಇದೀಗ ಪತ್ನಿ ದೀಪಿಕಾ ಗಂಡನ ಫೋಟೋ ಶೂಟ್ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದು ಕಮೆಂಟ್ ಮಾಡಿದವರ ಬಾಯಿ ಮುಚ್ಚಿದ್ದಾರೆ. ಪತಿಯ ಫೋಟೋ ಶೂಟ್ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿರುವ ದೀಪಿಕಾ ಬೆಂಬಲವನ್ನು ಸೂಚಿಸಿದ್ದಾರೆ. ಫೋಟೋಗಳು ತುಂಬಾ ಚೆನ್ನಾಗಿವೆ ಅಂತ ಹೇಳಿದ್ದಾರೆ. ಈ ಮೂಲಕ ಪತಿಗೆ ಫುಲ್ ಮಾರ್ಕ್ಸ್ ಕೊಟ್ಟಿದ್ದಾರೆ.
ಬಾಲಿವುಡ್ ಕಾಂಟ್ರವರ್ಸಿ ಕ್ವೀನ್ ರಾಖಿ ಸಾವಂತ್ ಬಾಯ್ ಫ್ರೆಂಡ್ ಜೊತೆ ಜಿಮ್ ಬಳಿ ಕಾಣಿಸಿಕೊಂಡಿದ್ದಾರೆ. ಈ ವೇಳೆ ಸೆನ್ಸೇಷನ್ ಕ್ರಿಯೇಟ್ ಮಾಡುತ್ತಿರುವ ರಣವೀರ್ ಸಿಂಗ್ ಲುಕ್ ಬಗ್ಗೆ ಮಾತನಾಡಿದ್ದಾರೆ. ರಣವೀರ್ ನಗ್ನನಾಗಿಲ್ಲ, ನೋಡುವವರ ಕಣ್ ಸರಿ ಇಲ್ಲ, ಆದ್ರೆ ನನ್ನ ಬಾಯ್ ಫ್ರೆಂಡ್ ಆದಿಲ್ ಆ ರೀತಿ ಮಾಡಿದ್ರೆ ಅವನನ್ನ ನಾನು ಕೊಲೆ ಮಾಡ್ತೀನಿ. ಹೀಗಾಗಿ ನನ್ನ ಬಾಯ್ ಫ್ರೆಂಡ್ ಆದಿಲ್ ಈ ರೀತಿಯಾಗಿ ಮಾಡೋದಿಲ್ಲ ಅಂತ ರಾಖಿ ಸಾವಂತ್ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ.